ಇಲ್ಲಿ ನೋಡ್ರಿ ಮಧ್ಯಾಹ್ನದಾಗ ನಾವು ಡಿ ಮಾರ್ಟಿಗೆ ಬಂದೀವಿ ಶಾಪಿಂಗ್ ಮಾಡ್ಲಿಕ್ಕೆ. ಇಂಥ ಬಿಸಿಲಾಗ ಬಂದ್ವಿ, ಗುಣ ಇತ್ತು, ಒಳಗೆ ಎ ಸಿ ಇರ್ತು, ಹೌದಿಲ್ಲ? ಆರಾಮ್ ಎ ಸಿದಾಗ 1 ಗಂಟೆ ತಿರುಗಾಡಿ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ. ಗೈಸ್ ಫೈನಲಿ ಡಿ ಮಾರ್ಟಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಪಾಪ್ಕಾರ್ನು ಚೀಸ್ ಫ್ಯಾಮಿಲಿ ಪ್ಯಾಕ್ ಇದು 35 ರುಪೀಸ್. ಅದು ನೋಡಿ ಪಿಲ್ಲೋ ತಲೆದಿಂಬು. ಗಾಯ್ಸ್ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಊಟ ಮಾಡಿ ರೂಢಿ ಇದೆ, ಆದರೆ ಇವತ್ತು ಸ್ಕೂಲಿಗೆ ರಜೆ ಇರೋದ್ರಿಂದ ಸ್ವಲ್ಪ ಬೂಸ್ಟ್ ಕುಡಿಬೇಕು ಅಂಥೇಳಿ ಬೂಸ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇವತ್ತಿನ ನ್ಯೂಸ್ ಪೇಪರ್ ಕೂಡ ಓದ್ತಾ ಈ ಒಂದು ಬೂಸ್ಟ್ ಕೊಡುವಂಥ ಅವಕಾಶ ಸಿಕ್ಕಿದೆ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಬೆಡ್ರೂಮಲ್ಲೂ ಕೂಡ ನಾವು ಫರ್ನಿಚರ್ ಮಾಡಿಸ್ತಾ ಇದ್ವಿ. ಮೊದಲಿದು ಎಲ್ಲ ಓಪನೇ ಇತ್ತು, ಇದು ಕೂಡ ಓಪನೇ ಇತ್ತು. ಬಟ್ ಈಗ ನಾವು ಇದನ್ನು ಫರ್ನಿಚರ್ ಮಾಡಿಸ್ತಾ ಇದ್ದೀವಿ. ಮತ್ತು ಈ ಕಡೆ ನೋಡಿ, ಈ ಕಡೆನೂ ಕೂಡ ಅಲ್ಲಿ ಓಪನ್ ಇದೆ, ಹಾಗಾಗಿ ಇದನ್ನು ಕೂಡ ನಾವು ಡೋರ್ಸ್ಗಳನ್ನು ಮಾಡಿಸ್ತಾ ಇದ್ದೀವಿ. ಸೊ ಇವತ್ತು ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಇದಕ್ಕೆ ಕಲರ್ ಮಾಡೋಕ್ಕೆ ಬರೋಂಗಿಲ್ಲ, ಪೇಂಟ್ ಹೊಡೆಯೋಕ್ಕೆ ಬರೋಂಗಿಲ್ಲ. ಮತ್ತು ಇದಕ್ಕೆ ಏನು ಮಾಡಬೇಕು ಅಂತಂದರೆ, ಇದಕ್ಕೆ ಡೆಕ್ಲಾಮ್ ಅಂತೇಳಿ ಸಿಗುತ್ತೆ. ಡೆಕ್ಲಾಮ್ ಅಂತಂದರೆ ಇಲ್ಲಿದೆ ನೋಡಿ, ಇದೇನು ನಿಮಗೆ ಈ ವೈಟ್ ಶೀಟ್ ಕಾಣಿಸ್ತಾ ಇದೆಯಲ್ಲ, ಇದೇ ರೀತಿಯೇ ಇರುತ್ತೆ ಅಂತಂದರೆ ಒಂದು ಶೀಟ್ ಸಿಗುತ್ತೆ, ಕಲರ್ ಆಗಿರುತ್ತೆ, ಮತ್ತು ಅದ್ರ ಮೇಲೆ ಸ್ವಲ್ಪ ಡಿಸೈನ್ ಇರುತ್ತೆ. ಇಲ್ಲಿ ತೋರಿಸ್ತೀನಿ ನೋಡೋಣ ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಡೆಕ್ಲಾಮು. ಅಂದರೆ ಇದು ಆಲ್ರೆಡಿ ರೆಡಿಮೇಡ್ ಇರುತ್ತೆ. ಇದನ್ನು ತಂದುಬಿಟ್ಟು ಇದರಲ್ಲಿ ಬೇರೆ ಬೇರೆ ಡಿಸೈನ್ ಸಿಗುತ್ತೆ, ಕಲರ್ ಸಿಗುತ್ತೆ. ಅದನ್ನು ತಂದುಬಿಟ್ಟು ಈ ರೀತಿ ಸ್ಟಿಕ್ ಮಾಡಿಬಿಡ್ತಾರೆ ಪೂರ್ತಿಯಾಗಿ. ಸೊ ಅದನ್ನು ಇವತ್ತು ನಾವು ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕಲರ್ ಆಗಿರ್ಬೋದು, ಅದರ ಒಂದು ಡಿಸೈನ್ ಆಗಿರ್ಬೋದು. ಇವತ್ತು ಮಾರ್ಕೆಟ್ಗೆ ಹೋಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವಿ. ಯಾವ ರೀತಿ ಡಿಸೈನ್ ಸಿಗುತ್ತೆ ಅಂಥೇಳಿ ಮಾರ್ಕೆಟಲ್ಲಿ ನೋಡೋಣ. ಗಾಯ್ಸ್ ಫೈನಲಿ ರೆಡಿ ಆಗಿದ್ದಾಯಿತು. ಈಗ ಮಾರ್ಕೆಟ್ಗೆ ಹೋಗಬೇಕು. ಅದಾದಮೇಲೆ ಸ್ವಲ್ಪ ಡಿ ಮಾರ್ಟಿಗೆ ಹೋಗ್ಬೇಕಂಥೇಳಿ ಪ್ಲ್ಯಾನ್ ಇದೆ. ಏನೇನಾಗುತ್ತೆ ನೋಡಬೇಕು. ಅದರಲ್ಲೂ ನೋಡಿ ವಾತಾವರಣ ನೋಡಿ, ಮೋಡ ಕವಿದ ವಾತಾವರಣ ಇದೆ. ಮಳೆ ಗಿಳೆ ಬಂದರೆ ಕಷ್ಟ ಆಗಬಹುದೇನು. ಮಳೆ ಬರುವ ಚಾನ್ಸಸ್ ಏನಿಲ್ಲ, ಆದರೂ ಕೂಡ ಹೇಳೋಕ್ಕಾಗಲ್ಲ. ಈ ಬೇಸಿಗೆಯಲ್ಲೂ ಕೂಡ ಮಳೆ ಬರ್ತಾ ಇದೆ. ಇವತ್ತು ಮಳೆ ಬರದೇ ಇದ್ದರೆ ಸಾಕು, ನೋಡೋಣ ಏನಾಗುತ್ತೆ. ಗೈಸ್ ನೀವೇನಾದರೂ ಗುಲ್ಬರ್ಗಾದಲ್ಲಿದ್ದು ಮನೆಯಿಂದ ಆಚೆ ಹೋಗಬೇಕು, ಬೈಕ್ ತೊಗೊಂಡು ಹೋಗ್ತೀರಾ ಅಂತಂದರೆ ಹೆಲ್ಮೆಟನ್ನು ಜೊತೆಗೆ ತೊಗೊಂಡೋಗಿ. ಯಾಕಂತಂದರೆ ಎಲ್ಲ ಕಡೆ ಪೊಲೀಸರಿದ್ದಾರೆ, ಹೆಲ್ಮೆಟನ್ನು ಕಂಪಲ್ಸರಿ ಮಾಡಿದ್ದಾರೆ. ಸೊ ಸೇಫ್ ಡ್ರೈವ್ಗೋಸ್ಕರ ಹೆಲ್ಮೆಟನ್ನು ಕಂಪಲ್ಸರಿ ತೊಗೊಂಡೋಗಿ. ಗೈಸ್ ಬೈಕ್ ಅಂತೂ ರೆಡಿ ಆಯಿತು. ಗೈಸ್ ಇದು ಮೊಬೈಲ್ ಡಿಸ್ಪ್ಲೇ ಹೋಗಿತ್ತು, ರಿಪೇರಿಗೆ ಅಂತ ಕೊಟ್ಟಿದ್ವಿ. 8 ದಿನ ಆಯಿತು ಮೊಬೈಲ್. ಈಗ ನಮಗೆ ಸಿಗ್ತಾ ಇದೆ ರಿಟರ್ನು. 2,500 ರೂಪಾಯಿ ಬಂತು ಇದ್ರ ಖರ್ಚು. ಗೈಸ್ 2,500 ಅಲ್ಲ, 2,855 ರೂಪಾಯಿ ಖರ್ಚು ಬಂತು. ಹತ್ರ 3,000 ರೂಪಾಯಿ. ಈಗ ಓಕೆ ಗೈಸ್ ಇಲ್ಲಿ ನೋಡಿ, ಇದೇನು ಬುಕ್ ಇದೆ, ಬುಕ್ ಥರ ಇದೆನಲ್ಲ, ಇದನ್ನು ಕ್ಯಾಟ್ಲಾಗ್ ಅಂತೇಳಿ ಕರೀತಾರೆ. ಇದರಲ್ಲಿ ಎಲ್ಲ ವೆರೈಟಿ ಮತ್ತು ಡಿಸೈನ್ ಇರುವಂತಹ ಡೆಕ್ಲಾಮ್ಗಳಿರ್ತವೆ. ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದನ್ನೇ ಡೆಕ್ಲಾಮ್ ಅಂತೇಳಿ ಕರೀತಾರೆ. ಇದೆಲ್ಲ ಸ್ಯಾಂಪಲ್ ಇರುತ್ತೆ. ನಾವು ಯಾವುದನ್ನು ಸೆಲೆಕ್ಟ್ ಮಾಡ್ತೀವಿ, ಯಾವ ಕಲರ್ ಯಾವ ಡಿಸೈನನ್ನು ಸೆಲೆಕ್ಟ್ ಮಾಡ್ತೀವಿ, ಅದ್ರ ತಕ್ಕಾಗೆ ಈ ಒಂದು ಡೆಕ್ಲಾಮ್ಗಳು ಅದು ಎಷ್ಟಿರುತ್ತೆ ಅಂತಂದರೆ 4x8 ಅಡಿ ಇರುತ್ತೆ. ಆ ಡೆಕ್ಲಾಮ್ಗಳನ್ನು ಇವ್ರು ನಮ್ಗೆ ಕಳಿಸ್ಕೊಡ್ತಾರೆ. ಮತ್ತು ಒಂದಕ್ಕಿಂತ ಒಂದು ಕಾಸ್ಟ್ಲಿ ಇದೆ. ಒಂದು ಡೆಕ್ಲಾಮ್ ಶೀಟಿಗೆ 1,800, 1,900, 2,000, 2,500ವರೆಗೂ ನಮಗೆ ತೋರಿಸಿದ್ರು. ನಾವು ಸಾಕಷ್ಟು ಹುಡ್ಕಾಡಿದ್ವಿ, ಸರ್ಚ್ ಮಾಡಿದ್ವಿ, ನಮ್ಗೆ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಇಷ್ಟ ಆಗುತ್ತೆ ಅಂತೇಳಿ ಸುಮಾರು ಒಂದು 3 ಗಂಟೆ ಇದನ್ನು ನಾವು ಚಾಯ್ಸ್ ಮಾಡೋದ್ರಲ್ಲೇ ಸಮಯ ಆಗೋಯಿತು. ಮತ್ತು ಈ ಒಂದು ಡ್ರಾಗಳಿಗೆ ಬೇಕಾಗಿರುವಂತಹ ಒಂದು ಲಾಕರ್ ಆಗಿರ್ಬೋದು, ಮತ್ತು ಇನ್ನಿತರ ಹ್ಯಾಂಡಲ್ಗಳನ್ನು ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡಿದ್ವಿ. ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ ಹ್ಯಾಂಡಲ್ಗಳು. ಇವೆಲ್ಲ ತುಂಬ ಕಾಸ್ಟ್ಲಿ ಇದೆ, ಆದರೂ ಕೂಡ ಚೌಕಾಶಿ ಮಾಡಿ ಖರೀದಿ ಮಾಡಿದ್ದೀವಿ. ಕಾಯಿಸಿದು ಹೀಗೆ ಬಿಟ್ಟರೆ ಹೊಡೆದೋಗುತ್ತೆ ಅಂಥೇಳಿ ಮತ್ತೆ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕಬೇಕು ಅಂಥೇಳಿ ಶಾಪಿಂಗ್ ಬಂದೀನಿ. ಗೈಸ್ ಫೈನಲಿ ರೆಡಿ ಆಯ್ತು ನೋಡಿ. ಡಿಸ್ಪ್ಲೇ ಹಾಕ್ಸಿ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕ್ಸಿದ್ದಾಯಿತು. ಸ್ವಲ್ಪ ನಾಜೂಕಾಗಿ ಯೂಸ್ ಮಾಡ್ಬೇಕಷ್ಟೆ. ಇಲ್ಲಿ ನೋಡ್ರಿ ಮಧ್ಯಾಹ್ನದಾಗ ನಾವು ಡಿ ಮಾರ್ಟಿಗೆ ಬಂದೀವಿ ಶಾಪಿಂಗ್ ಮಾಡ್ಲಿಕ್ಕೆ.
ಇಂಥ ಬಿಸಿಲಾಗ ಬಂದರೆ ಗುಣ ಇತ್ತು, ಒಳಗೆ ಎ ಸಿ ಇರ್ತದೆ ಹೌದಿಲ್ಲ. ಆರಾಮ್ ಎ ಸಿದಾಗ 1 ಗಂಟೆ ತಿರುಗಾಡಿ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ. ಗಾಯ್ಸ್ ಇಲ್ಲಿ ನೋಡಿ ನಮ್ಮ ಕಲಬುರಗಿಯಲ್ಲಿರುವಂಥ ಡಿ ಮಾರ್ಟು ಫುಲ್ ರಶ್ ಅಂದರೆ ರಶ್ ಇತ್ತು, ಜನವೋ ಜನ. ಎಲ್ಲ ಕಿರಾಣಿ ಐಟಮ್ಸು ಮತ್ತು ಬಟ್ಟೆ ಬರೀ ಏನೆಲ್ಲ ಖರೀದಿ ಮಾಡೋಕ್ಕೆ ನೀವು ಯಾವ ಸೆಕ್ಷನ್ ಹೋದರೂ ಕೂಡ ಅಲ್ಲಿ ಜನ ತುಂಬಿ ತುಳ್ಕಾಡ್ತಾಯಿದ್ರು. ಇದೇ ಒಂದು ರಶ್ ಇದ್ದರೂ ಕೂಡ ನಾವು ಕೂಡ ಒಂದು ಟ್ರಾಲಿ ತೊಗೊಂಡು ಪೂರ್ತಿ ಡಿ ಮಾರ್ಟನ್ನು ಸುತ್ತಾಕಿದ್ದೀವಿ. ಮನೆಗೆ ಬೇಕಾಗಿರುವಂಥ ಎಲ್ಲ ಕಿರಾಣಿ ಐಟಮ್ಸ್ಗಳನ್ನೆಲ್ಲ ಖರೀದಿ ಮಾಡಿದ್ವಿ. ಇಲ್ಲಿ ನೋಡಿ ಬಿಸ್ಕಿಟ್ ಎಲ್ಲ ಸಣ್ಣ ಪ್ಯಾಕೆಟ್ ಇರೋಂಗಿಲ್ಲ, ಬರೀ ದೊಡ್ಡ ಪ್ಯಾಕೆಟೇ ಇರುತ್ತೆ. ಫ್ಯಾಮ್ಲಿ ಪ್ಯಾಕೆಟು ತೊಗೊಂಡ್ರೆ ಒಮ್ಮೆ 100-200 ರೂಪಾಯಿ ಕೊಟ್ಟು ಖರೀದಿ ಮಾಡ್ಬೇಕು, ಅಷ್ಟು ದೊಡ್ಡ ಬಿಸ್ಕಿಟ್ಗಳನ್ನು ಇವರು ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ ಎಲ್ಲ ಮನೆಗೆ ಬೇಕಾಗಿರುವಂತಹ ಮ್ಯಾಟು, ಕಾಲಲ್ಲಿ ಹಾಕುವಂಥ ಮ್ಯಾಟು, ಬೆಲ್ಟು, ಶರ್ಟು ಎಲ್ಲವೂ ಕೂಡ ಈ ಒಂದು ಡಿ ಮಾರ್ಟಲ್ಲಿ ಸಿಗುತ್ತೆ. ಒಬ್ಬೊಬ್ಬರು 4-5 ಸಾವಿರ ರೂಪಾಯಿ ಬಿಲ್ ಮಾಡ್ತಾಯಿದ್ರು. ಅಂದರೆ ಮನೆಗೆ ಬೇಕಾಗಿರುವಂಥ ಕಿರಾಣಿನ ಒಂದೊಂದು ಮಂತ್ 2 ಮಂತಿಗೆ ಬೇಕಾಗುವಷ್ಟು ಕಿರಾಣಿನ ಒಮ್ಮೆ ಪರ್ಚೇಸ್ ಮಾಡಿಕೊಂಡು 4-5 ಸಾವಿರ ರೂಪಾಯಿ ಬಿಲ್ ಮಾಡ್ತಾಯಿದ್ರು ಎಲ್ಲರೂ. ಮತ್ತು ಪಾರ್ಕಿಂಗ್ ಒಂದು ಒಳ್ಳೆ ಪ್ಲೇಸ್ ಕೊಟ್ಟಿದ್ದಾರೆ, ಎದುರುಗಡೆ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇದೆ, ಯಾವುದೇ ರೀತಿ ತೊಂದರೆ ಆಗೋಲ್ಲ. ಆದರೆ ಒಂದು ಬೇಜಾರು ವಿಷಯ ಏನಪ್ಪ ಅಂತಂದರೆ ಅದು ನಮ್ಮ ಮನೆಯಿಂದ ಬಹಳ ದೂರ ಇದೆ ಡಿ ಮಾರ್ಟು. ಇಲ್ಲಿಂದ ಏನಿಲ್ಲ ಅಂತಂದ್ರೆ ಸುಮಾರು ಒಂದು 10-12-13 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಗೆ ಹೋಗಿ ಬರೋದೇ ಒಂದು ಸವಾಲಿನ ಕೆಲಸ ನಮಗೆ. ಆದರೂ ಕೂಡ ಇರಲಿ ಅಂತೇಳಿ ಇದೊಂದು ಸಲ ನಾವು ಡಿ ಮಾರ್ಟಿಗೆ ಹೋಗಿ ಇವತ್ತು ಫುಲ್ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಪಾಪ್ಕಾರ್ನು, ಮನೆಗೆ ಹೋಗಬೇಕಾದ್ರೆ ಒಂದಿಷ್ಟು ಪಾಪ್ಕಾರ್ನ್ ತೊಗೋಬೇಕು ಅನ್ನಿಸ್ತು. ಅಲ್ಲೊಂದು ಪಾಪ್ಕಾರ್ನ್ ಮಿಷಿನ್, ಪಾಪ್ಕಾರ್ನ್ ರೆಡಿ ಆಗ್ತಾಯಿದೆ. ನಾನು ಮನೆಗೆ ಒಂದು ಫ್ಯಾಮಿಲಿ ಪ್ಯಾಕನ್ನು ಪರ್ಚೇಸ್ ಮಾಡಿಕೊಂಡು ಮನೆಗೆ ತೊಗೊಂಡು ಹೋದೆ. ಗೈಸ್ ಫೈನಲಿ ಡಿ ಮಾರ್ಟಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಪಾಪ್ಕಾರ್ನು ಚೀಸ್ ಫ್ಯಾಮಿಲಿ ಪ್ಯಾಕ್ ಇದು 35 ರೂಪೀಸ್. ಅದು ನೋಡಿ ಪಿಲ್ಲೋ, ತಲೆದಿಂಬು ಮತ್ತು ಎಲ್ಲ ಐಟಮ್ಸ್ ಒಳಗಡೆ ಇದೆ. ಬ್ಯಾಗಲ್ಲಿ ಲಾಕ್ ಮಾಡಿಬಿಟ್ಟಿದ್ದೀವಿ. ಬಾಯ್ ಬಾಯ್.